ಈದ್ಗಾ ಮೈದಾನ ಯಾವಾಗ ಇರೋದು? 200 ವರ್ಷ ಹಿಂದೆ. ಅದಕ್ಕೆ ಒಫ್ಬೋರ್ಡ್ ಅಂತ ಇದ್ದಿದ್ದಕ್ಕೆ ನೋಟಿಸ್ಗಳು ಕೊಡೋದು, ಸುಮ್ ಯಾವ ನೋಟಿಸ್ ಕೊಡಲ್ಲ. 200 ವರ್ಷ ಹಿಂದೆ ಮಸ್ಜಿದಿ ಕಟ್ಟಿರೋದು, ಅದ ಲಿಂಗಾಯತಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ವಫ್ ಆಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗೆದು ಸಾಧ್ಯ ಇಲ್ಲ. ಅವ್ರು ಹೇಳಿದ್ರೆ ಏನು ಆಗಲ್ಲ, ಅವ್ರಿಗೇನು ರೈಟ್ಸ್ ಇಲ್ಲ. ನನ್ ರೈಟ್ಸ್ ಇಲ್ಲ ಅಂತ ವಿರೋಧ ಪಕ್ಷ ನಾಯಕರು ಮತ್ತೆ ಏನಿಗಿರ್ಬೇಕು? ನಾನು ಸಿದ್ದರಾಮಯ್ಯ ಟ್ರೈನ್ ಆಗಿರೋದು ನನ್ನ ಗೊಂದಲ ನಾನ್ ರವಿ ತಗೊಳ್ಳಿ ಫಸ್ಟ್. ಬೇಡಪ್ಪ, ಅದು ಯಾರ್ದಾನ ಆಗ್ಲಿ ಅಂತ ಹೇಳಿ ಆಯ್ತು. ರಹೀಮ್ಖಾನ್ 75 ವರ್ಷ ಅಲ್ಲಿ ರಾಷ್ಟ್ರಧ್ವಜ ಆರ್ಸಕ್ ಬಿಟ್ಟಿರ್ಲಿಲ್ಲ. 75 ವರ್ಷ ರಾಷ್ಟ್ರಧ್ವಜ ಆರ್ಸಕ್ ತೀರ್ಮಾನ ಮಾಡಿರಲಿಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಅದನ್ನ ಲೋಕಲ್ MLA ಇಟ್ಕೊಂಡು ಅಲ್ಲಿ ರಾಷ್ಟ್ರಧ್ವಜನೂ ಆರಿಸಿದೆ. ನಾನು ಹೇಳುವಂಥದ್ದು, ಈ ತರ ನೀವು ಮೈದಾನಗಳು ಎಲ್ಲನೂ ನಮ್ಮದೇ ಅಂತ ಹೇಳಿದ್ರೆ ಇದರಿಂದ ರಾಜ್ಯದ ಜನತೆಗೆ ಏನು ಸಂದೇಶಗಳನ್ನ ನಾವು ಕೊಡ್ತೀರಿ? ಒಂದ್ ಕೆಲಸ ಮಾಡೋ, ಅದೇ ರೀತಿ 2016ರಲ್ಲಿ ಒಂದ್ ಕೆಲಸ ಮಾಡೋ ಸರ್ ಅಶೋಕ್ ಸರ್, ಉತ್ತರ ಕೊಡಕ್ಕೆ ನಾವು ನೀವು ಕೂತ್ಕೊಳ್ಳುವ, ಯತ್ನಾಳ್ ಸರ್ಗೂ ಕರ್ಕೊಳ್ಳಿ, ವಿಜೇಂದ್ರ ಅವ್ರನ್ನ ಕರ್ಕೊಳ್ಳಿ, ನಾವು ಕೂತ್ಕೊಳ್ಳುವ, ಅದು ದಾಖಲೆ ಕೊಡಿ ಮುಂದೆ ನನಗೆ. ನಾನು ಯಾವತ್ತು ಈಗ ನೀವು ಚಾಮರಾಜಪೇಟೆ ಈದ್ಗಾ ಮೈದಾನ ಅಂತ ಹೇಳ್ರಿ, ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆಯೋ ಇಲ್ಲೋದು? ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರು? ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರು? ಯಾವಾಗ ಆಗಿರೋದು ಈದ್ಗಾ ಮೈದಾನ ಯಾವಾಗ ಇರೋದು? 200 ವರ್ಷ ಹಿಂದೆ. ಇವಾಗ ನೆನ್ನೆ ಮೊನ್ನೆ ಆಗ್ಲಿಲ್ಲ. 200 ವರ್ಷ ಹಿಂದೆ ಇರೋದು. ಅದಕ್ಕೆ ಒಫ್ಬೋರ್ಡ್ ಅಂತ ಇದ್ದಿದ್ದಕ್ಕೆ ನೋಟಿಸ್ಗಳು ಕೊಡೋದು, ಸುಮ್ ಯಾವ ನೋಟಿಸ್ ಕೊಡಲ್ಲ. ಯಾವ್ದನ್ನ ಆತರ ಕೊಟ್ರೆ ಕೊಡಿ, ನೆನ್ನೆ ನಾನು ಹೇಳಿದ್ದೀನಿ, ನಾನು ಮೇಲ್ಮನೆಯಲ್ಲಿ ಹೇಳಿದ್ದೀನಿ, ನಾನು ಯಾವುದನ್ನ ದೇವಸ್ಥಾನಗಳಿಗೆಲ್ಲ ನೋಟಿಸ್ ಕೊಟ್ಬಿಟ್ರೆ ಯಾವ ದೇವಸ್ಥಾನಗಳು ತೆಗೆಯೋದು ಪ್ರಶ್ನೆನೇ ಬರಲ್ಲ, ಒಗ್ಬೋರ್ಡ್ ಇದ್ದು ತೆಗಿಯಕ್ ಬರಲ್ಲ. ನಿಮ್ಮಂಗ್ ನಾವೆಲ್ಲ, ನೀವು 200 ವರ್ಷ ಹಿಂದೆ ಮಸ್ಜಿದಿ ಕಟ್ಟಿರೋದು, ಅದ ಲಿಂಗಾಯತಿ ಅಂತ ಹುಡ್ಕೊಂಡು ಹೋಗ್ತಿರಲ್ಲ, ನಾವು ಮಾಡಲ್ಲ. ಆ ದೇವಸ್ಥಾನ ಕಟ್ಟಿದ್ರೆ ವಫ್ ಆಸ್ತಿಯಲ್ಲಿ ಅದು ದೇವಸ್ಥಾನನೇ. ಆ ದೇವಸ್ಥಾನದಿಂದ ಯಾರು ತೆಗೆಯಕ್ ಸಾಧ್ಯ ಇಲ್ಲ. ಓಕೆ, ಇವ್ರು ಹೇಳಿದ್ರೆ ಏನು ಆಗಲ್ಲ. ಅವ್ರು ಹೇಳಿದ್ರೆ ಏನು ಆಗಲ್ಲ, ಅವ್ರಿಗೇನು ರೈಟ್ಸ್ ಇಲ್ಲ. ಮಾಡಿ ತೋರಿಸಿ ನಾವು, ಮುಟ್ಟಕ್ ಸಾಧ್ಯನಾ? ಇವ್ರಿಗೆಲ್ಲ ರೈಟ್ಸ್ ಇರೋದು, ಮತ್ತೆ ಯಾರು ರೈಟ್ಸ್ ಇರೋದು? ಕಾನೂನು ಹಂಗ್ ಮಾಡಿದ್ದಾರೆ, ಇವ್ರ ಹೆಂಗ್ ತೆಗಿಯಕ್ ಬರ್ತದೆ? ಮತ್ತೆ ಯಾರು ರೈಟ್ಸ್ ಇರೋದು? ನನ್ ರೈಟ್ಸ್ ಇಲ್ಲ, ಯಾರು ರೈಟ್ಸ್ ಇರೋದು? ಈಗ ರೈಟ್ಸ್ ಇಲ್ಲ ಆದ್ಮೇಲೆ ಈ ಪ್ರಶ್ನೆ ಯಾಕೆ? ನನ್ ರೈಟ್ಸ್ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ. ನಾನು ದೇವಸ್ಥಾನಗಳು ಉಳಿಸ್ತೀನಿ, ಒಗ್ಬೋರ್ಡ್ ಆಸ್ತಿಯಲ್ಲಿ ಇದ್ರು ಅಂತ ಹೇಳಿದ್ರು. ನನ್ ರೈಟ್ಸ್ ಇಲ್ಲ ಅಂದ್ಮೇಲೆ ಇದು ಏನಕ್ಕೆ ಚರ್ಚೆ ಏನಕ್ಕೆ ಸರ್? ನನ್ ರೈಟ್ಸ್ ಇಲ್ಲ, ನಾನು ಹೋಗ್ತೀನಿ. ನಾನು ಸಭಾಧ್ಯಕ್ಷೆ ನನ್ ರೈಟ್ಸ್ ಇಲ್ಲ ಅಂತ ವಿರೋಧ ಪಕ್ಷ ನಾಯಕರು ಮತ್ತೆ ಏನಿಗಿರ್ಬೇಕು? ನಾನು ಹೋಗ್ತೀನಿ. ಅವರೇ ಹೇಳ್ತಾರಲ್ಲ ರೈಟ್ಸ್ ಇಲ್ಲ ಅಂತ ಹೇಳ್ತಾರಲ್ಲ, ರೈಟ್ಸ್ ಇಲ್ಲ ಅಂತ ನಾನು ಹೋಗ್ತೀನಿ. ನಂದೇನ್ ಕೆಲಸ ಮತ್ತೆ? ನಂದೇನ್ ಕೆಲಸ ಮತ್ತೆ? ಕಾನೂನಲ್ಲಿದೆ. ಕಾನೂನು ಅಂದ್ರೆ ಏನು ಅಂತ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಪಕ್ಷ ಬಂದು ಆಯ್ತು, ಪಾರ್ಲಿಮೆಂಟ್ ನಾನು ಕಾಂಗ್ರೆಸ್ ಪಾರ್ಟಿಗೆ ಇದನ್ನು ಸರಿ ಮಾಡಿ, ಸರಿ ಇಲ್ಲ, ಕಾನೂನು ಸರಿ ಇಲ್ಲ ಅಂತ ಹೇಳಿ ಸರಿ ಮಾಡಿ ಅಂತ ಹೇಳಿ ಪಾರ್ಲಿಮೆಂಟ್ ನಾನಿಲ್ಲ. ಸರಿ ಮಾಡ್ತೀವಿ, ಬೇರೆ ಹಾಕೊಂಡ್ಬಿಡೋಣ, ನೀವು ಉತ್ತರ ಕೊಡ್ತಾ ಹೇಳ್ರಿ. ಅವ್ರು ಮಾತಾಡ, ನೀವ್ಯಾಕೆ ಮಾತಾಡ್ತೀವಿ? ಅವ್ರು ಮಾತಾಡ್ತಾರೆ, ನಿಮ್ಮ ಅಪ್ಪಯ್ಯ ನೀವು ಅವಮಾನ ಮಾಡ್ತಿದ್ರಿ. ಲೀಡರ್
ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಇನ್ನೊಂದು ವಿಡಿಯೋ ನೋಡಿರ್ಬೋದು ಅಶೋಕ್ ನಾರಾಯಣ ಅವರು ಒಂದು ನಿಮಿಷ ಹೇಳ್ತಾರೆ ಮಾಡ್ರಿ ನಿಮ್ಮ ಚರ್ಚೆ ಆಯ್ತದು ಇಲ್ಲ ಚರ್ಚೆ ಆಯ್ತು ಚರ್ಚೆ ಆಯ್ತು ಚೀಫ್ ಸೆಕ್ರೆಟರಿ ಅವರು ಹೇಳಿ ಅಧ್ಯಕ್ಷರೇ ಅದು ಹೇಳೋದಿಲ್ಲ ಮುಂಚೆ ಚರ್ಚೆ ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ ಒಂದು ಮಾತಾಡ್ತಾರಲ್ಲ ವಕ್ಫ್ ಚೇಂಜ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ನಮ್ಗಿಲ್ಲ ಪವರ್ ಕೇಂದ್ರ ಸರ್ಕಾರ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇಲ್ಲಾಂದ್ರೆ ನಿಮ್ಗೆ ಇಲ್ಲಲ್ಲ ಇಷ್ಟೆಲ್ಲ ಮಾತಾಡ್ತಾರಿಲ್ಲ 2021 ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಕೆಎಂಡಿಸಿ ಕಾರ್ಯಕ್ರಮಕ್ಕೆ ಬಸವರಾಜ ಬೊಮ್ಮಾಯಿ ಅವರು ನೇರವಾಗಿ ಹೇಳ್ತಾರೆ ನೋಡ್ರಿ ಮುಸಲ್ಮಾನರು ನೀವೆಲ್ಲ ಸೇರಿ ವಕ್ಫ್ ಎನ್ಫೋರ್ಸ್ಮೆಂಟ್ ತೆಗಿಬೇಕು. ಬಸವರಾಜ ಬೊಮ್ಮಾಯಿ ಹೇಳಿರೋದು ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಮುಖ್ಯಮಂತ್ರಿ ಆಗಿ ವಕ್ಫ್ ಆಸ್ತಿ ತೆಗಿಬೇಕು. ವಕ್ಫ್ ಆಸ್ತಿ ಅಂದ್ರೆ ಅಲ್ಲಿನ ಆಸ್ತಿ ಅದು ನೀವೆಲ್ಲ ಹೋಗ್ಬೇಕಾಗ್ತದೆ. ವಿಡಿಯೋ ನೋಡ್ತೀನಿ ನಾನು ನೋಡ್ತೀರಾ ವಿಡಿಯೋ ಡಿಸ್ಪ್ಲೇ ಮಾಡಲ್ಲ ನಾನು ಮುಖ್ಯಮಂತ್ರಿಯಾಗಿ 2021 ಯಾರನ್ನ ಆಕ್ರಮಿಸಿಕೊಂಡಿದ್ದಾರೆ. ಒಂಥರ ಡ್ರಾಮಾ ಕಂಪನಿ. ಜ್ಞಾನೇಂದ್ರ ಒಂದೇ ನಿಮಿಷ ಸರಿ ಇದೆ ಅವ್ರ ರಿಪೋರ್ಟ್ ಸರಿ ಇದೆ. ಈಗ ರಹೀಂ ಖಾನ್ ಮತ್ತೆ ಮಿನಿಸ್ಟರ್ಗೆ ಉತ್ತರ ಕೊಡ್ತಾರೆ. ರಹೀಂ ಖಾನ್ ಅಧ್ಯಕ್ಷರೇ ಸಂಬಂಧಪಟ್ಟ ಮಿನಿಸ್ಟರ್ಗೆ ಡೀಟೇಲ್ ಆಗಿ ಉತ್ತರ ಕೊಡ್ತಾರೆ. ಕೆಲವೊಂದು ವಿಚಾರಗಳ ಮನೆ ಸದಸ್ಯರು ಹೇಳಲಿಕ್ಕಿದ್ದಾರೆ. ಡೀಟೇಲ್ ಉತ್ತರ ಮಾತಾಡ್ಬೇಕು ನಾವು ಸತ್ಯಾಂಶ ಸದನಕ್ಕೆ ಈಗ ಏನೇನೋ ಮಾತಾಡ್ಬಿಟ್ರೆ ಮಾತಾಡ್ಬಿಟ್ರೆ ಮಿನಿಸ್ಟರ್ ಏನ್ ಹೇಳ್ತಾರೆ, ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಮತ್ತೆ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಕರೆಕ್ಟ್ ಬರಲಿ, ಏನಾದ್ರು ಅಪೋಸಿಷನ್ ತಪ್ಪಿದ್ರೆ ಅದು ನಾನು ರೆಕ್ಟಿಫೈ ಮಾಡ್ತಾ ಇದ್ದೇನೆ ಅಂತ ಹೇಳ್ತಿದ್ದಾರೆ. ಒಂದು ನಿಮಿಷ ತಾವು ಅವ್ರು ಬೆಂಬಲ ಕೊಟ್ಟಿದ್ದೀರಾ. ನಾನು ಅವಾಗ ಹೇಳಿದೆ ಅವರು ಸುಳ್ಳು ಹೇಳ್ತಾವ್ರೆ ಅಂತ. ನಾನು ಅಲ್ಲಿ ನಿಂತ್ಕೊಂತೀನಿ ಸವಾಲ್ ಸ್ವೀಕರಿಸಿ ಅಂದೆ. ಇಲ್ಲ ಅಂತ ಓಡಬಿಟ್ರು. ಮುಂದೆ ಹೋಗು. ಈಗ ಮೈಸೂರು ವಿಚಾರ ಬಂದಾಗ ಆಯ್ತು, ಈಗ ಅವ್ರು ಉತ್ತರ ದಾಖಲೆ ಕೊಡು. ಆಯ್ತು, ಹೇಳಿದ್ಯಾ ಸಿದ್ದರಾಮಯ್ಯ ಟ್ರೈನ್ ಆಗಿರೋದು ಅಲ್ಲಿ ಫೇಲ್ ಆಯ್ತು, ನಾನು ದಾಖಲೆ ಕೊಡ್ತೀನಿ ಅಂದಿದ್ದೆ ಉಲ್ಟಾ ಸಬ್ಜೆಕ್ಟ್ ಬನ್ನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.